ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಎಲೆಕ್ಷನ್ ಆರಂಭದಲ್ಲೇ ಮೈತ್ರಿಯಲ್ಲಿ ಬಿರುಕು. ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಜೆಡಿಎಸ್ ಪ್ಲಾನ್ ಬಿ ರೆಡಿ. ಕೋಲಾರ ಸಿಗದಿದ್ರೆ ಜೆಡಿಎಸ್ ಸ್ಪರ್ಧಿಸೋ ಸಾಧ್ಯತೆ. ಕೃಷಿ ಸಚಿವರ ವಿರುದ್ಧ 70 ಕೋಟಿ ಮೌಲ್ಯದ ಕೆರೆ ನುಂಗಿದ ಆರೋಪ. ಲೋಕಾಯುಕ್ತದಲ್ಲಿ ಚಲುವರಾಯಸ್ವಾಮಿ ಸೇರಿ 3 ಅಧಿಕಾರಿಗಳ ವಿರುದ್ಧ ದೂರು. ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡರಿಂದ ಕಂಪ್ಲೇಂಟ್. ಮಂಡ್ಯದಲ್ಲಿ ಎಚ್ಡಿಕೆ ಸ್ಪರ್ಧೆ ಖಚಿತ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್. ಕ್ಷೇತ್ರದಲ್ಲಿ ಪ್ರಚಾರ ತಂತ್ರ ಬದಲಿಸಿದ ಕಾಂಗ್ರೆಸ್. ಸ್ವಂತ ಮನೆ ಖರೀದಿಸಿ ಗೃಹ ಪ್ರವೇಶ ಮಾಡಿದ ಅಭ್ಯರ್ಥಿ ಸ್ಟಾರ್ ಚಂದ್ರು. 4 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಪೆಂಡಿಂಗ್ ಇಟ್ಕೊಂಡ ಕಾಂಗ್ರೆಸ್. ದೆಹಲಿಯಲ್ಲಿ ಇಂದು ಮತ್ತೊಂದು ಸುತ್ತಿನ ಮೀಟಿಂಗ್. ಇವತ್ತು ಸಂಜೆಯೇ ರಾಜ್ಯದ 2ನೇ ಪಟ್ಟಿ ಬಿಡುಗಡೆ ನಿರೀಕ್ಷೆ. ಅಭ್ಯರ್ಥಿಗಳು ಫೈನಲ್ ಆದ್ರೂ ಕೇಸರಿ ಪಾಳೆಯಕ್ಕೆ ಟೆನ್ಷನ್. 100% ಗೆಲುವಿಗಿಂತ ಹಲವೆಡೆ 50-50 ಚಾನ್ಸ್ ಹೆಚ್ಚು. 8 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಶುರುವಾಗಿದೆ ತಲೆನೋವು. ಟಿಕೆಟ್ ಫಿಕ್ಸ್ ಅನ್ನೋದು ಖಾತ್ರಿ ಆಗ್ತಿದ್ದಂತೆ ಆಕ್ಟಿವ್. ಬೆಳಗಾವಿ ಕ್ಷೇತ್ರದಲ್ಲಿ ಮತ ಬೇಟೆಗಿಳಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ. ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲು ಮೃಣಾಲ್ ಹೆಬ್ಬಾಳ್ಕರ್ ಪಣ. ಬೆಳಗಾವಿ ಟಿಕೆಟ್ಗೆ ಶೆಟ್ಟರ್ ಕೊಡಬಾರದು ಅಂತ ಪಟ್ಟು ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿಯಾದ ಬೆಳಗಾವಿ ನಾಯಕರು. ಟಿಕೆಟ್ ಕೊಡದಂತೆ ಮನವಿ. ಸ್ಥಳೀಯ ನಾಯಕರ ವಿರೋಧದಿಂದ ಮಾಜಿ ಸಿಎಂಗೂ ಆತಂಕ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮೋದಿ ಅಲೆಯ ಆತಂಕ. ಬಿಜೆಪಿಗೆ ಕಾಂಗ್ರೆಸ್ ಗ್ಯಾರಂಟಿಗಳ ಒಳಪೆಟ್ಟಿನ ಭೀತಿ. ಜೆಡಿಎಸ್ಗೆ ಅಸ್ತಿತ್ವವನ್ನೇ ಕಳೆದುಕೊಳ್ಳೋ ತಳಮಳ. ಲೋಕಸಭೆ ಅಖಾಡದಲ್ಲಿ 3 ಪಕ್ಷಗಳಿಗೂ ಒಂದೊಂದು ಟೆನ್ಷನ್. ಲೋಕಸಭೆ ಚುನಾವಣೆಗೆ ನಮ್ಮ ನೆನಪಾಗ್ತಾ ಇದೆ. ನಾನು ನನ್ನ ಮಗ ಶಾಸಕರಾಗಿದ್ದು ಸ್ಪರ್ಧಿಸಲು ಆಸಕ್ತಿ ಇಲ್ಲ. ಬೆಂಗಳೂರು ಉತ್ತರಕ್ಕೆ ಸ್ಪರ್ಧಿಸಲು ಮನವೊಲಿಕೆಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಎದುರು ಕೃಷ್ಣಪ್ಪ ಅಸಮಾಧಾನ. 3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿರೋ ಮಂಡ್ಯ ಸಂಸದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಸಾಧ್ಯತೆ. ಮೋದಿ ಭೇಟಿ ನಂತರ ಅಂತಿಮ ನಿರ್ಧಾರ ಕೈಗೊಳ್ಳಲಿರೋ ಸುಮಲತಾ. ದಾವಣಗೆರೆ ಟಿಕೆಟ್ ಬಗ್ಗೆ ರೇಣುಕಾಚಾರ್ಯ ಅಸಮಾಧಾನ ಹಿನ್ನೆಲೆ ಶಿಷ್ಯನಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಯಡಿಯೂರಪ್ಪ. ಪಕ್ಷದಿಂದ ಹೊರಹಾಕೋದಾಗಿ ಬಿಎಸ್ವೈ ಎಚ್ಚರಿಕೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರ ಜೊತೆ ಸದಾನಂದ ಗೌಡ ಸಭೆ. ಇಂದು ಮಹತ್ವದ ನಿರ್ಧಾರ ಪ್ರಕಟಿಸಲಿರುವ ಮಾಜಿ ಸಿಎಂ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಎಡವಟ್ಟು. ತಮಿಳುನಾಡಿನಿಂದ ಬಂದವರು ಬಾಂಬ್ ಬಿಟ್ರು ಎಂದು ಹೇಳಿ ಭಾರೀ ಸಂಚಲನ. ಶೋಭಾ ಹೇಳಿಕೆಗೆ ಸಿಎಂ ಸ್ಟಾಲಿನ್ ಕಿಡಿ. ಚಿಕ್ಕಮಗಳೂರಲ್ಲಿ ದಾಖಲೆ ಇಲ್ಲದ ಹಣ ವಶಕ್ಕೆ. ಕಡೂರು ಚೆಕ್ ಪೋಸ್ಟ್ನಲ್ಲಿ ಕಾರ್ನಲ್ಲಿದ್ದ 1.5 ಲಕ್ಷ ಹಣ ಸೀಸ್. ಚುನಾವಣಾಧಿಕಾರಿಯಿಂದ ಪ್ರಕರಣ ದಾಖಲು. ಕೆಎಸ್ಆರ್ಟಿಸಿಯಲ್ಲಿ ಮತದಾರರಿಗೆ ಆಮಿಷ ಒಡ್ಡುವ ವಸ್ತುಗಳ ಸಾಗಾಟಕ್ಕೆ ನಿಷೇಧ. ರಾಜ್ಯಾದ್ಯಂತ ಹೆಜ್ಜೆ ಹೆಜ್ಜೆಗೂ ಸರ್ಪಗಾವಲು. ನೀತಿ ಸಂಹಿತೆ ಹಿನ್ನೆಲೆ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸ್ ಹದ್ದಿನ ಕಣ್ಣು. ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಆತಂಕ. ದಕ್ಷಿಣ ಕನ್ನಡ, ಕೊಡಗು ಭಾಗದಲ್ಲಿ ನಕ್ಸಲರು ಪ್ರತ್ಯಕ್ಷ. ದಟ್ಟಾರಣ್ಯದಲ್ಲಿ ಕೂಂಬಿಂಗ್ ಆರಂಭಿಸಿದ ನಕ್ಸಲ್ ನಿಗ್ರಹ ಪಡೆ. ಶಕ್ತಿ ದೇವತೆ ಶಿರಸಿ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಸಡಗರ. 9 ದಿನಗಳ ಕಾಲ ನಡೆಯುವ ಅದ್ದೂರಿ ಜಾತ್ರೆ. ರಥೋತ್ಸವ ನೋಡಲು ಆಗಮಿಸ್ತಾ ಇರೋ ಭಕ್ತ ಸಾಗರ. ಮಥುರಾದ ಹಿಂದೂ ದೇಗುಲಗಳಿಗೆ ಹಣ ಬಿಡುಗಡೆ ಮಾಡದ ಯೋಗಿ ಸರ್ಕಾರ. ಸರ್ಕಾರದ ನಡೆ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಅರ್ಚಕರು. ಇದೊಂದು ನೋವಿನ ಸಂಗತಿ. ಕೂಡಲೇ ಸಿಎಂ ಮಧ್ಯ ಪ್ರವೇಶಿಸಬೇಕು ಅಂತ ಆಗ್ರಹ. ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾಗೆ ಹೆಚ್ಚಿದ ಸಂಕಷ್ಟ.
ಪ್ರಶ್ನೆಗಾಗಿ ಕಾಸು ಪ್ರಕರಣದ ಸಿಬಿಐ ತನಿಖೆಗೆ ಲೋಕಪಾಲ್ ಆದೇಶ. 6 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಸಿಬಿಐಗೆ ಸೂಚನೆ. ಟಿ20 ವಿಶ್ವಕಪ್ ತಂಡದ ಪ್ರಾಯೋಜಕತ್ವ ಪಡೆಯಲು ಮುಂದಾದ ಕೆಎಂಎಫ್. ಜೂನ್ನಲ್ಲಿ ನಡೆಯಲಿರುವ ಟಿ20 ಕ್ರಿಕೆಟ್ ವಿಶ್ವಕಪ್ ಟೆಂಡರ್ಗೆ ಆಹ್ವಾನ. 1 ಅಥವಾ ಹೆಚ್ಚಿನ ತಂಡಗಳನ್ನು ಪ್ರಾಯೋಜಕತ್ವ ಪಡೆಯಲು ಚಿಂತನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.